ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಸ್ಯಾಟರ್ಡೆ ವ್ಲಾಗ್. ಸ್ಯಾಟರ್ಡೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ತೋಟಕ್ಕೆ ಬಂದಿದ್ವಿ ಅತ್ತೆ ಮನೆಗೆ. ಸೊ ನಮ್ಮ ಅತ್ತೆ ಮನೇಲಿ ಏನಿದೆ ಪುಟ್ಟ ಗಾರ್ಡನಲ್ಲಿ ಮತ್ತು ಈ ಸೀಸನಲ್ಲಿ ಏನೇನು ಬಂದಿದೆ ಅಂದರೆ ಫ್ರೂಟ, ವೆಜಿಟೇಬಲ್ಸ್ ಏನು ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಅತ್ತೆ ಮನೆಯಲ್ಲಿ ಫಸ್ಟು ಫ್ರಂಟಲ್ಲಿ ಕಾಣುವಂಥದ್ದಂದರೆ ಚೆಂಡು ಹೂವು. ಅದು 2 ಟೈಪ್ಸ್ ಹಾಕಿದ್ದಾರೆ, ಒಂದು ಆರೆಂಜ್ ಒಂದು ಯೆಲ್ಲೋ ಕಲರ್ ಬಂದಿದೆ. ಹಾಗೆ ಅವ್ರು ಪುಟಾಣಿ ಗಾರ್ಡನಲ್ಲಿ ಆಲೂಗಡ್ಡೆ ಹಾಕ್ಕೊಂಡಿದ್ದಾರೆ. ಇದು ಮಿಂಟ್ ಲೀಫ್, ಪುದೀನ ಫ್ರೆಶ್ ಆಗಿದೆ ನೋಡಿ, ನೋಡ್ತಾ ಇರ್ಬೋದು. ಇವಾಗ ನೀರು ಬೇರೆ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಹರಡ್ಕೊಂಡ್ಬಿಟ್ಟಿದೆ. ಹಾಗೆ ಈ ಕಡೆ ಬಂದರೆ ಆಲೂಗಡ್ಡೆನೂ ಹಾಕಿದ್ದಾರೆ, ಚೆನ್ನಾಗಿ ಸ್ಪ್ರೆಡ್ ಆಗಿಬಿಟ್ಟಿದೆ. ಅದು ಇದು ದಂಟಿನ ಸೊಪ್ಪು ಅನಿಸುತ್ತೆ, ದಂಟಿನ ಸೊಪ್ಪು ಥರನೇ ಇದೆ, ಹೌದು. ಆಮೇಲೆ ಇಲ್ಲಿ ಚಿಲ್ಲಿ ಒಂದು 2-3 ಗಿಡ ಹಾಕ್ಕೊಂಡಿದ್ದಾರೆ ಐ ಥಿಂಕ್. ಆಮೇಲೆ ಈ ಕಡೆ ಹೈಬಿಸ್ಕಸ್ ಇದೊಂದು ಬ್ರೀಡ್, ಇದು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ, ರೆಡ್ ಕಲರ್. ನಾನು ಬಂದಾಗ ಕಿತ್ಕೊಂಡು ಹೋಗ್ತೀನಿ ಮನೆಗೆ ದೇವ್ರ ಗಿಡಕ್ಕಂತ. ಚೆನ್ನಾಗಿದೆ ಹೈಬಿಸ್ಕಸ್ ಇದು. ಅಲ್ಲೆಲ್ಲ ಮಿಂಟಸ್ ಯಾವ ಥರ ಸ್ಪ್ರೆಡ್ ಆಗಿದೆ ನೋಡಿ. ಇದೊಂದು ಎಳ್ಳಿಕಾಯಿ, ಬಟ್ ನನ್ನ ಪ್ರಕಾರ ಇದು ಮೂಸಂಬಿ. ಎಳ್ಳಿಕಾಯಿನೂ ಹೇಳ್ಬೋದು, ಮೂಸಂಬಿನೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಚಿತ್ರಾನ್ನನೂ ಮಾಡ್ಬೋದು, ಜ್ಯೂಸು ಮಾಡ್ಬೋದು. ಸಾಕಾಯ್ತು ಇವತ್ತು ಬಂದಿಲ್ಲಿ. ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಬಂದ್ರಂತೂ, ತುಂಬ ಮೈಂಡ್ ಫ್ರೆಶ್ ಆಗುತ್ತೆ. ಒಂಥರ ಗ್ರೀನ್ ನೇಚರ್ ಇರುತ್ತಲ್ವ. ಇವಾಗ ನೋಡಿದ್ರಲ್ಲ ನಮ್ಮ ಮನೆ ಗಾರ್ಡನಲ್ಲಿ ಏನೇನಿದೆ ಅಂತ ನೋಡಿದ್ರಲ್ವ. ಸೊ ನೀವು ಅನ್ಕೋಬೋದು ಏನಪ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಂತ. ಎಸ್, ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಆಮೇಲೆ ನಮ್ಮ ಅತ್ತೆ ತಲೆ ತುಂಬ ಎಣ್ಣೆ ಹಾಕಿಟ್ಟಿದ್ದಾರೆ, ಸಾಸಿವೆ ಎಣ್ಣೆ. ತಲೆ ತುಂಬ ಹಚ್ಕೋಬೇಕಂತೆ ವೀಕ್ಲಿ ಒನ್ಸ್. ಸೊ ಹಾಗೆ ಇವಾಗ ಒಂದು ಪಾರ್ಕಲ್ಲ, ನಮ್ಮ ಒಂದು ತೋಟಕ್ಕೆ ಒಂದು ರೌಂಡ್ ಆಗ್ತಾ ಇದ್ದೆ, ಹಂಗೆ ಬಂದೆ. ನೋಡ್ತಾ ಇದ್ದೀನಿ ಏನೇನಿದೆ ಏನೇನಾಗಿಲ್ಲ. ತುಂಬ ದಿನ ಏನಿಲ್ಲ, ನೆನ್ನೆನೇ ಬಂದಿದ್ದೆ ನಾನು. ಸೊ ಇವಾಗ ನೋಡ್ತಾ ಇದ್ದೀನಿ ಏನಾಗಿದೆ ಅಂತ. ಸೊ ಇಲ್ಲಿ ನಿಂಬೆಹಣ್ಣು ಸಿಕ್ತು ನನಗೆ, ನೋಡ್ತಾ ಇದ್ದೀನಿ. ನಿಂಬೆಹಣ್ಣು ಆಗವೆ ಇಲ್ಲಿ, ತೋರಿಸ್ತೀನಿ ಎಲ್ಲಿದ್ದಾವಂತ. ನೋಡಿ, ಫ್ರೆಶ್ ಇದ್ದಾವೆ ಮಾತ್ರ. ನೋಡಿ, ನೋಡ್ತಾ ಇರ್ಬೋದು ನೀವು, ತುಂಬ ಫ್ರೆಶ್ ಆಗಿದ್ದಾವೆ. ಹಾಗೆ ಪಪ್ಪಾಯ ಆಗಿತ್ತು, ಬಟ್ ಪಪ್ಪಾಯ ಎಲ್ಲ ಮುಗ್ದೋಗ್ಬಿಟ್ಟಿದೆ. ತುಂಬ ಟೈಮ್ ಆಯ್ತಲ್ವ ಪಪ್ಪಾಯ ಎಲ್ಲ ಆಗಿ. ಟೈಮ್ ಆಯಿತು ಅಂದರೆ ನಾವು ಈ ಪಪ್ಪಾಯ ಎಷ್ಟು ತಿಂದಿದ್ದೀವಿ ಅಂದರೆ ಡೈಲಿ ನಾನು ತೊಗೊಂಡೋಗ್ತಾಯಿದ್ದೆ. ಡೈಲಿ ನಮ್ಮ ಮತ್ತೆ ಡೈಲಿ ಬಿಡಿಸಿಡೋರು, ನಂಗೆ ಇಷ್ಟ ಅಂತ ಪಪ್ಪಾಯ. ನೋಡಿ, ಇನ್ನೂ ಒಂದು ರೆಡಿಯಾಗಿದೆ ಏನು ಪಪ್ಪಾಯ ಆಗೋಕ್ಕೆ. ಹಂಗೆ ಸ್ವಲ್ಪ ಈ ಕಡೆ ಬಂದೆ ನಡ್ಕೊಂಡು ವಾಕ್ ಮಾಡೋಣ ಅಂತ. ವಾಕ್ ಅಂದರೆ ಸ್ವಲ್ಪ ಹಂಗೆ ನಮ್ಮ ತೋಟ ನೋಡ್ಕೊಂಡು ಬಂದಾಗ ಇನ್ನೊಂದು ಏನಂದರೆ ಜೋಳ ಹಾಕಿದ್ದಾರೆ ಇಲ್ಲಿ ನೋಡಿ, ಕಾರ್ನ್. ಬಿಸಿಲಲ್ಲಿ ಏನು ಕಪ್ಕೊಳ್ತಾ ಇದ್ದೀನಿ ನಾನು, ಟ್ಯಾನ್ ಆಗಿದ್ದೀನಿ ಅನಿಸುತ್ತೆ. ನೋಡಿ, ಫುಲ್ ಜೋಳ ಹಾಕ್ಬಿಟ್ಟಿದ್ದಾರೆ. ಒಂದು ಗದ್ದೆ ಇರ್ಬೋದೇನು, ಎಷ್ಟಿದೆ ಗೊತ್ತಿಲ್ಲ, ಬಟ್ ಫುಲ್ ಗದ್ದೆಯಲ್ಲಿ ಇನ್ನು ನಿಂತ್ಕೊಳ್ತೀನಿ, ನೆರಳಲ್ಲಿ ನಿಂತ್ಕೊಳ್ತೀನಿ. ಬಿಸಿಲಲ್ಲಿ ಕಾಣಿಸಲ್ಲ, ನನಗೂ ಕಾಣಿಸಲ್ಲ. ಏನು ಬಿಸಿಲೈತೆಪ್ಪ. ಮೊನ್ನೆಯಿಂದ ತುಂಬ ಚಳಿ ಐತೆ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಇವಾಗಂತೂ ತುಂಬ ಸೆಕೆ ಅಂದರೆ ನೋಡಿ, ಸ್ವೆಟ್ ಆಗ್ತಾ ಇದ್ದೀನಿ ನಾನು. ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇವಾಗ ಇದ್ರಲ್ಲಿ ಕಾಣಿಸುತ್ತೆ ನೋಡಿ, ಫುಲ್ ಗ್ರೀನ್ ಕಾಣ್ತಿದೆಯಲ್ಲ. ಎಲ್ಲವೂ ಇದೆ. ಪ್ರತಿ ವರ್ಷ ನಮ್ಮ ಮಾವರೇನು ಇದೆಲ್ಲ ಹಾಕ್ತಾಯಿದ್ರು, ಏನು ಅವರೆಕಾಳು, ತೊಗರಿಕಾಳು, ಆಮೇಲೆ ಏನದು ಏನಂತಾರೆ ಅದಕ್ಕೆ, ಸೊಪ್ಪು ಗಿಪ್ಪು ಹಾಕೋ. ಅದಕ್ಕಿಂತ ಲಾಸ್ಟ್ ಟೈಮ್ ಸೊಪ್ಪು ಹಾಕಿದ್ರು, ಸೊಪ್ಪು ತಿಂದಿದ್ವಿ, ತುಂಬ ಚೆನ್ನಾಗಿತ್ತು, ಫ್ರೆಶ್. ಆಮೇಲೆ ನನಗೆ ಸೊಪ್ಪು ಅಂದರೆ ಇಷ್ಟ ಅಲ್ವಾ. ಸೊ ಡೈಲಿ ತೊಗೊಂಡೋಗ್ತಾಯಿದ್ದೆ ನಾನು, ಡೈಲಿ 1-2 ಡೇಸ್ಗೊಂದು ಸರ್ತಿ ಎಲ್ಲ ಬಂದಿತ್ತು. ಹಿಂಗೆ ಇಲ್ಲಿ ನವಿಲ್ಗರಿ ಬಿದ್ದಿದೆ ನೋಡಿ, ಎಷ್ಟು ನವಿಲು ಬರುತ್ತಲ್ವ ಇಲ್ಲಿ, ಫುಲ್ ನವಿಲ್ಗರಿ ಬಿದ್ದೈತೆ ಇಲ್ಲಿ ನೋಡಿ, ಫುಲ್ ನವಿಲ್ಗರಿ ಬಿದ್ದಿದೆ. ಹಿಂಗೆ ಇವಾಗ ಏನಿಲ್ಲ, ದನ ಎಲ್ಲವೇ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದು ಮೇಯ್ತೆಯಲ್ಲಿ ಏನು ಜೋಳ ಹಾಕಿದಾರಲ್ವ, ಅದ್ರ ಮೇಲೆ ಬಂದುಬಿಡುತ್ತೆ. ಇದು 2 ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ ನಮ್ಮ ಮಾವರು. ಒಂದಂದರೆ ಕಾರ್ನ್ ಬಂದಾಗ ನಮಗೆ ಯೂಸ್ ಆಗುತ್ತೆ, ಇಲ್ಲ ಸೇಲ್ ಮಾಡ್ತಾರೆ ತುಂಬ ಇದ್ದರೆ. ಇಲ್ಲಾಂದರೆ ಹುಲ್ಲಿನ ಪರ್ಪಸ್ಸು, ದನಕ್ಕೆಲ್ಲ ಇನ್ನು ಬೇಸಿಗೆಗಾಲದಲ್ಲಿ ಹುಲ್ಲು ಕಮ್ಮಿ ಅಲ್ವಾ. ಸೊ ಹಾಗಾಗಿ ಹುಲ್ಲಿನ ಪರ್ಪಸ್ಗೂ ಯೂಸ್ ಮಾಡ್ತಾರೆ ನಮ್ಮವರು. ತುಂಬ ಸೆಕೆ ನನಗಂತೂ ನೋಡಿ, ಫುಲ್ ಸ್ವೆಟ್ ಆಗಿದ್ದೀನಿ.
ಮಾವಿನ ಮರದ ಫುಲ್ಲು ಹೂ ಬಿಟ್ಟವೆ ನೋಡಿ, ತೋರಿಸ್ತೀನಿ ರೀ. ನೋಡಿ ಫುಲ್ಲು ಬಿಟ್ಟಿದೆ. ಈ ಸಲ ತುಂಬ ಚೆನ್ನಾಗಿ ಮಾವಿನಕಾಯಿ ಇದೆ ಅನ್ಸೋದು ನಮಗೆ. ದೇವ್ರದ್ದೇನೋ ಗೊತ್ತಿಲ್ಲ ನನಗೆ, ಬಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗಂತೂ ಕರೆಕ್ಟ್ ಮಾವಿನಕಾಯಿ ಸೀಸನ್ ಆವಾಗ ನವಂಬರ್ ಡಿಸೆಂಬರ್ ಟೈಮಲ್ಲಿ ಎಷ್ಟು ಮಾವಿನಕಾಯಿ ತಿಂದಿದ್ದೀನಿ ಅಂದರೆ, ನನಗೆ ಆ ಮಾವಿನಕಾಯಿ ಇವಾಗ ತಿಂದಿದ್ದು ಇವಾಗ ನೆನಪಾಗುತ್ತೆ. ನಮ್ಮ ಮನೇಲಿ ಬರ್ತಾಯಿದ್ದಾರೆ ಅನಿಸುತ್ತೆ, ಎಲ್ಲಿದ್ದಾಳೆ ಅವಳು ಅಂತ. ತುಂಬ ತಿಂದಿದ್ದೆ ನಾನು ಅವಾಗ. ಅಂದರೆ ಏನನ್ಬೋದು, ಫುಲ್ ಏನೋ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಇರುತ್ತಲ್ಲ ಮಾವಿನಕಾಯಿ ತಿನ್ನಬೇಕಂತ, ಅದೆಲ್ಲ ತಿಂದು ಖಾಲಿ ಮಾಡಿದ್ದೀನಿ. ಆ ಥರ ಅಂದರೆ ನಂದು ಬಯಕೆ ಏನಿರುತ್ತಲ್ವ ಎಲ್ಲ ತೀರಿಸ್ಕೊಂಡಿದ್ದೀನಿ ನಾನು ಪ್ರೆಗ್ನೆನ್ಸಿಯಲ್ಲಿ. ನಮ್ಮ ಅತ್ತೆ ನಡೀತಾರೆ, ತುಂಬ ಎಣ್ಣೆ ಹಾಕ್ಕೊಟ್ಟಿದ್ದಾರೆ, ಫುಲ್ ತಲೆಗೆ ಎಣ್ಣೆ ಹಾಕ್ತವ್ರು, ಚೆನ್ನಾಗಿ ಹಾಕ್ತಾರೆ ನಮ್ಮ ಅತ್ತೆ ಎಣ್ಣೆ ತಲೆಗೆ. ಮತ್ತು ಅದು ಅಲ್ಲದೆ ನಾನು ಹೇರ್ ಕಟ್ ಮಾಡಿಸಿದ್ದೀನಲ್ಲ, ಹೇರ್ ಕಟ್ ಮಾಡಿಸ್ಬೇಡ, ಕೂದಲು ಚೆನ್ನಾಗವಲ್ಲ ನಿಂದು, ಯಾಕೆ ಕಟ್ ಮಾಡಿಸ್ತೀಯಾ ಅಂತ ಬೈತಾರೆ. ಬೈಯೋದನ್ನು ಸ್ವಲ್ಪ ಪ್ರೀತಿಯಲ್ಲಿ ಬೈತಾರೆ. ಸೊ ಹಾಗೆ ಈ ದನ ಮೇಯ್ತಾ ಇದೆ. ಅಪ್ಪ ಇಲ್ಲಿ ಇದ್ದಾವೆ, ಹೇಗಿದ್ದಾವೆ ಮೈಕೊಂಡು ಇಲ್ಲೇ ಇದ್ದಾವೆ. ಆದರೂ ಒಂದು ರೌಂಡ್ ನೋಡ್ಕೊಂಡು ಬಂದರೆ ಒಳ್ಳೇದಲ್ವ. ನಮ್ಮದು ಮೇಕೆನೇ ಇದ್ದಾವೆ, ತುಂಬ ಇತ್ತಲ್ಲ ಸೇಲ್ ಮಾಡಿಬಿಟ್ರು. ಯಾಕಂದರೆ ಇವು ನೋಡ್ಕೊಳ್ಳೋಕೆ ಕಷ್ಟ. ಇಲ್ಲಿದ್ದಾವೆ ನೋಡೋಣ, ಸ್ವಲ್ಪ ಒಂದು ಸೇಲ್ ಮಾಡಿದ್ರು, ಇಲ್ಲೇ ಇದ್ದಾವೆ. ಅಲ್ಲೊಂದು ನೋಡಿ ಇಷ್ಟು ಚೆನ್ನಾಗಿರುತ್ತಾನ, ಕ್ಯೂಟಾಗಿದ್ದಂಗೆ. ಅದ್ರ ಕಲರ್ ಇಷ್ಟ ಇಲ್ಲೊಂದಿದೆ, ಇಲ್ಲ ಎರಡು ಕೂತಿವೆ. ಹೀಗೆ ತೋಟದಲ್ಲಿ ಒಂದು ರೌಂಡ್ ನೋಡ್ಕೊಂಡು ಹೋಗ್ತದೆ. ಒಂಥರ ಬೇಜಾರು ಕಳೆಯುತ್ತೆ, ಯಾವಾಗಲೂ ಮನೆ ಒಳಗಡೆನೇ ಇರ್ತೀನಲ್ವ. ಸೊ ಬೇಜಾರಾಗ್ಬಿಟ್ಟಿದೆ ಮನೆ ಒಳಗಡೆ ಇದ್ದು ನನಗಂತೂ. ಹಿಂಗೆ ನೇಚರ್ ಹತ್ರ ಎಲ್ಲ ಹಿಂಗೆ ಬಂದಾಗ, ನೇಚರ್ ಹತ್ರ ಎಲ್ಲ ಬಂದಾಗ ಫುಲ್ ತೋಟಕ್ಕೆ ಬರ್ತಾ ಇರ್ತೀನಿ. ಯಾಕಂದ್ರೆ ನಂಗೆ ಅಲ್ಲಿ ಬೇಜಾರು ಕಳಿಬೇಕಲ್ವ ಮನೇಲಿ. ಫುಲ್ ಸಾಕಾಗೋಯ್ತು. ಒಂದು ರೌಂಡ್ ಇಲ್ಲಿಂದ ಎಲ್ಲೋ ಗ್ರೌಂಡ್ ಹಾಕ್ಕೊಂಡು ಬಂದೆ, ಫುಲ್ ಸಾಕಾಗೋಯ್ತು. ಅಮ್ಮ ಏನು ಬಿಸಿಲು ಮಾತ್ರ, ಏನು ಕಾಟಪ್ಪ ಈ ಬಿಸಿಲು. ನಾವೇನು ಅನ್ಕೋತೀವಿ ಬೆಂಗಳೂರಲ್ಲೇ ಹಿಂಗಿದೆ ಅಂತ ಅನ್ಕೋತೀವಿ, ಬಟ್ ನಮಗೆ ಸೆಕೆ ಅಂತ ಫೀಲ್ ಆಗೋದು ಯಾವಾಗ ಗೊತ್ತಾ? ಆ್ಯಕ್ಚುಲಿ ಫೀಲ್ ಆಗೋದು ನಾನು ಊರಿಗೆ ಹೋದಾಗ. ಅಲ್ಲಂತೂ ಸಿಕ್ಕಾಪಟ್ಟೆ ಸೆಕೆಯಪ್ಪ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಸೆಕೆ. ಅದು ಏನು ಸೆಕೆಯಪ್ಪ, ಮೈಯೆಲ್ಲ ಸುಡುತ್ತೆ. ದಿನಕ್ಕೊಂದು 2-3 ಸತಿ ಸ್ನಾನ ಮಾಡಬೇಕಾಗುತ್ತೆ ಅಲ್ಲಿ, ಆ ಥರ. ಅಯ್ಯೋ ಸಾಕಾಗೋಯ್ತಪ್ಪ. ವಾಕ್ ಮಾಡಿದ್ರೆ ಒಳ್ಳೇದು. ಸೊ ಹಿಂಗೂ ಒಂದು ತೋರಿಸ್ದಂಗೆ ಆಗುತ್ತೆ, ಹಾಗೆ ನಾನು ಒಂದು ರೌಂಡ್ ಹೋದಂಗೆ ಆಗುತ್ತಲ್ಲ ಅಂತ ಬಂದೆ. ಕಾಯಿ ಬೇರೆ ಖಾಲಿ ಆಗಿಬಿಟ್ಟಿದೆ ನಮ್ಮದು. ತೆಂಗಿನಕಾಯಿ ಕಾಯಿ ತೆಗಿಬೇಕು, ಸುಲಿಬೇಕು. ಚಿಕ್ಕು ಒನ್ ಆಫ್ ದ ಮೈ ಫೇವ್ರೆಟ್ ಫ್ರೂಟ್ ಅಂತ ಹೇಳ್ಬೋದು. ಚಿಕ್ಕು ಬೇರೆ ಆಗ್ಬಿಟ್ಟಿದೆ. ಇವಾಗ ಕೀಳಬೇಕು ಅಂತ ಇದ್ದೀವಿ. ಅಷ್ಟೊಂದು ಏನಿಲ್ಲ, ಅಂದರೆ 1, 2, 3 ಆ ಥರ. ಆ್ಯಕ್ಚುಲಿ ಲೈನ್ ನೀರು ಇರೋದು ಅಲ್ಲಿ ಲಾಸ್ಟ್ ಇದೆಯಲ್ಲ, ಇದು ಬಾತ್ರೂಮು. ಅಲ್ಲಿ ಲಾಸ್ಟಲ್ಲಿ ಕಾಣ್ತಿದ್ದಿಲ್ಲ, ರೋಡ್ ಹೋಗ್ತದೆ, ಅಲ್ಲೇ ಇರೋದು ನೀರಿದು ಸೋರ್ಸ್. ಬಟ್ ಅದು ಪೈಪ್ ಹಾಕ್ಬಿಟ್ಟು ಇಲ್ಲವ್ರಿಗೆ ತರೋಕ್ಕೆ ಕಷ್ಟ ಅಲ್ವಾ. ಸೊ ಚಿಕ್ಕ ಮರ ಇಲ್ಲೇ ಇದೆ, ನೋಡೋಣ ಚಿಕ್ಕು ಇದೆಯಾ ಅಂದರೆ ಇಲ್ವಾ ಅಂತ ನೋಡ್ಕೊಂಡು ಬರೋಣ. ನನಗಿಷ್ಟ ಚಿಕ್ಕು ಅಂದರೆ ಒನ್ ಆಫ್ ದ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಅತ್ತೆ ಮನೆ ಕೆರೆ ಬೇರೆ ಇದೆ, ಕೆರೆ ನೋಡ್ಕೊಂಡು ಬರೋಣ. ಹಂಗೆ ಒಂದು ರೌಂಡ್ ಹೋಗಿ ಬರೋಣ. ಅಥವಾ ಕಲ್ಲು ಬೇರೆ ಹಾಕಿಬಿಟ್ಟಿದ್ದಾರೆ ಇಲ್ಲಿ. ಬಿದ್ದರೆ ಅಂತ ಒಂದು ಕಾಲು ಮುರಿಬೇಕು, ಒಂದು ಕೈ ಮುರಿಬೇಕು, ಆ ಥರ ಇದ್ದಾವೆ ಕಲ್ಲಲ್ಲಿ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ ಅವರು. ಕೆರೆ ನೋಡಿ ತೋರಿಸ್ತೀನಿ ನಿಮಗೆ ಇವತ್ತು. ನೋಡ್ತಾ ಇರ್ಬೋದು, ಇದು ಫುಲ್ ಕೆರೆ. ಆ್ಯಕ್ಚುಲಿ ನಾನು ಹೋಗಬೇಕು ಅಂತ ಇದ್ದೆ, ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡೆ. ಅಯ್ಯೋ ಇಲ್ಲ ಜಾರ್ತಿದೆ, ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಾವ ರೆಡಿ ಇಷ್ಟೊತ್ತಿಗೆ ಹೋಗ್ಬೇಡಮ್ಮ, ಮಧ್ಯಾಹ್ನ ಆಗಿದೆಯಲ್ವ. ಹಾಗೆ ಇಲ್ಲೂ ಇದೆ ಸ್ವಲ್ಪ ಕೆರೆ ನೋಡಿ, ಸ್ವಲ್ಪ ಪಾರ್ಟಿ ಈ ಕಡೆನೂ ಇದೆ. ಸೊ ಚೆನ್ನಾಗಿದೆ. ಮಳೆಗಾಲದಲ್ಲಿ ಫುಲ್ ಇಲ್ಲೆಲ್ಲ ತುಂಬ್ಕೊಂಬಿಡುತ್ತೆ ಅಲ್ಲಿ, ಅಂದರೆ ಇದೆಲ್ಲ ಫುಲ್ ಮೇಲೆ ಬಂದುಬಿಡುತ್ತೆ. ಇವಾಗ ಮಣ್ಣು ಹಾಕ್ತಿದ್ದಾರೆ ಅವರು, ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ನನಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಮನೆಗೆ ಹೋಗೋಣ. ಮನೇಲಿ ಇನ್ನೊಂದೊಂದು ಸರ್ಪ್ರೈಸ್ ಇದೆ, ಅದು ನನ್ನ ಫೇವ್ರೆಟ್. ಅದು ಯಾವಾಗ ತಿಂದರೂ ನನಗೆ ಇದಾಗಲ್ಲ, ಬಟ್ ಅದು ಸೀಸನ್ ವೈಸ್ ಮಾತ್ರ ಬರೋದು. ತೋರಿಸ್ತೀನಿ, ಮನೆಗೆ ಹೋಗೋಣ.
ಇರ್ಲಿ, ಯಾರಿಗಾದ್ರೂ ಅಷ್ಟೇ ಹುಳಿ ಐಟಮ್ ನೋಡಿದ್ರೆ ನೀರು ಬರುತ್ತೆ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂತೀನಿ ನಾನು. ಇದು ನಮ್ಮ ಕಡೆ ಬೆಟ್ಟದ ನಲ್ಕಾಯಿ ಇಷ್ಟಪಡ್ತೀನಿ ನಾನು, ಅಂದರೆ ಬೆಟ್ಟದ ನಲ್ಕಾಯಿ ಚೆನ್ನಾಗಿರುತ್ತೆ. ಆದರೆ ಇದು ಒಂಥರ ಸಾಫ್ಟಾಗಿ ಸ್ಟಾರ್ ಶೇಪಲ್ಲಿ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಇದು ನಂದು ಫೇವ್ರೆಟ್ ಆಗಿ. ನಮ್ಮ ಮನೆಯವರು ಅಲ್ಲಿ ಕಿತ್ಕೊಂಡು ಬಂದಿದ್ದು, ನಮ್ಮದೇ ತೋಟದಲ್ಲಿ ಇದು ಇದ್ದಾವೆ, ಮರ ಇದ್ದಾವೆ, ಸೊ ಅಲ್ಲಿಂದ ತಂದಿದ್ದು. ಹಾಂ ತುಂಬ ಚೆನ್ನಾಗಿದೆ.